ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ನಡೆದ ಸಂಚಿಕೆ ಬಗ್ಗೆ ಮಾತಾಡೋಣ ಬನ್ನಿ. ನಿನ್ನೆ ನಡೆದ ಡ್ರಮ್ ಉರುಳಿಸುವ ಟಾಸ್ಕಲ್ಲಿ ಉಸ್ತುವಾರಿಗಳು ಆಟನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ದೇ ಉಸ್ತುವಾರಿ ನಿರ್ವಹಿಸಿದ್ರು ಅಂತ ಅನಿಸುತ್ತೆ. ರಜತ್ ಅವರು ಪ್ರತಿಯೊಂದು ಫೌಲಿಗೂ 20 ಸೆಕೆಂಡು ಆಟನ ನಿಲ್ಲಿಸ್ತಾ ಇದ್ದರು. ಪ್ರತಿ ಸಾರಿ ಟಾಸ್ಕಲ್ಲಿ ಉಸ್ತುವಾರಿಗಳು 10 ಸೆಕೆಂಡ್ ಕೊಡ್ತಾಯಿದ್ರು. ಈ ಸಾರಿ ರಜತ್ ಅವರು 20 ಸೆಕೆಂಡ್ ತೊಗೊಂಡ್ರು. ಅವ್ರ ಟೀಮ್ನ ಗೆಲ್ಲಿಸ್ಬೇಕಂತಲೇ ಹೀಗೆ ಮಾಡಿದ್ರು ಅಂತ ಅನಿಸುತ್ತೆ ಅಲ್ವಾ. ಆದ್ರೂ ಬ್ಲೂ ತಂಡದವರು ತುಂಬ ಚೆನ್ನಾಗಿ ಆಟ ಆಡಿದರು ಅಂತಲೇ ಹೇಳ್ಬೋದು. ಭವ್ಯ, ಸುರೇಶ್ ಅವರು ಮತ್ತು ಐಶ್ವರ್ಯ ಅವರು ಇವರೆಲ್ಲ ಭಾಳ ಚೆನ್ನಾಗಿ ಆಟ ಆಡಿದರು ಅಂತಲೇ ಹೇಳ್ಬೋದು. ತುಂಬ ಫಾಸ್ಟಾಗಿ ಆಡಿ ಇವರು ಟಾಸ್ಕ್ನ ಕಂಪ್ಲೀಟ್ ಮಾಡಿದರು ಅಂತಲೇ ಹೇಳ್ಬೋದು. ರೆಡ್ ಟೀಮ್ ಉಸ್ತುವಾರಿಯಾಗಿರೋ ತ್ರಿವಿಕ್ರಮ್ ಅವರು ತುಂಬ ಕನ್ಫ್ಯೂಸ್ ಆದರು ಅಂತಲೇ ಹೇಳ್ಬೋದು. ಚೈತ್ರ ಮತ್ತು ಗೌತಮಿ, ಮಂಜಣ್ಣ ಅವ್ರ ಮಾತನ್ನು ಕೇಳಿ ಇವ್ರು ಕನ್ಫ್ಯೂಸ್ ಆದರು ಅಂತಲೇ ಹೇಳ್ಬೋದು. ಮ್ಯಾಚ್ನ ಮೊದಲಿಂದ ಆಡಿಸ್ತೀನಿ ಅಂತ ತ್ರಿವಿಕ್ರಮ್ ಅವರು ಹೇಳ್ತಾರೆ. ಮತ್ತು ಗೌತಮಿ ಅವರು ಈ ಗೊಂದಲ ಎಲ್ಲ ಬೇಡ, ನಮ್ಮದೇ ತಪ್ಪಿದೆ ಅಂತ ಮನವರಿಕೆ ಮಾಡಿಕೊಡ್ತಾರೆ ತ್ರಿವಿಕ್ರಮ್ ಅವ್ರಿಗೆ. ಕ್ಯಾಪ್ಟನ್ ಆಗಿರ್ತಕ್ಕಂಥ ಗೌತಮಿ ನಿರ್ಧಾರ ಸರಿಯಾಗಿದೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರು ಉಸ್ತುವಾರಿಯಾಗಿ ಬ್ಲೂ ಟೀಮ್ ಅವರು ಆಡೋದನ್ನು ಮಾತ್ರ ನೋಡಿರ್ತಾರೆ. ರೆಡ್ ಟೀಮ್ ಆಡಿರೋದನ್ನ ಅವ್ರು ಅಷ್ಟಾಗಿ ಗಮನಿಸಿರಲ್ಲ ಅನಿಸುತ್ತೆ. ಅದಕ್ಕೆ ಅವರು ಮ್ಯಾಚನ್ನ ಮತ್ತೆ ಫಸ್ಟಿಂದ ಆಡಿಸೋಣ ಅಂತ ಹೇಳಿರ್ತಾರೆ. ಅಷ್ಟೇ ಅಲ್ಲದೆ ರೆಡ್ ಟೀಮ್ ಸೋತಿರೋದ್ರಿಂದ ಕ್ಯಾಪ್ಟನ್ಸಿ ಟಾಸ್ಕಿಂದ ಒಬ್ಬರನ್ನ ಅವ್ರ ಟೀಮಿಂದ ಹೊರಗಡೆ ಇಡಬೇಕಂತ ಬಿಗ್ ಬಾಸ್ ಅವ್ರು ಹೇಳಿರ್ತಾರೆ. ಅದಕ್ಕೆ ಗೌತಮಿ ಅವರು ಮಂಜು ಅವ್ರನ್ನೇ ಹೊರಗಿಟ್ಬಿಡ್ತಾರೆ. ಗೌತಮಿ ಅವರು ಮಂಜು ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟಿದ್ದು ತುಂಬ ತಪ್ಪು ಅಂತಲೇ ಹೇಳ್ಬೋದು. ಟಾಸ್ಕ್ ಅಂತ ಬಂದರೆ ಉಗ್ರ ಮಂಜು ಅವರು ಬಲದಿಂದನೂ ಆಡ್ತಾರೆ ಹಾಗೂ ಬುದ್ಧಿವಂತಿಕೆಯಿಂದನೂ ಆಡ್ತಾರೆ ಅಂತಲೇ ಹೇಳ್ಬೋದು. ಮಂಜು ಅವರು ಅನಾವಶ್ಯಕವಾಗಿ ಮಾತಾಡ್ತಾರೆ, ವಾದ ವಿವಾದ ಮಾಡ್ತಾರೆ, ಜಗಳ ಮಾಡ್ತಾರೆ ಅಂತ ಗೌತಮಿ ಅವರು ಮಂಜು ಅವ್ರನ್ನ ಹೊರಗಿಟ್ಟಿದ್ದು ತುಂಬ ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಟಾಸ್ಕಿಗೆ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಟಾಸ್ಕಿಗಿದ್ದರೂ ಬ್ಲೂ ಟೀಮ್ನವರು ಭವ್ಯಗೌಡ ಅವ್ರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡಿದ್ದಾರೆ. ಬ್ಲೂ ಟೀಮ್ ಅವರು ಟಾಸ್ಕ್ ಇದ್ದಿರೋದ್ರಿಂದ ಭವ್ಯಗೌಡ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಮಾಡಿ ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಆಗಲಿ, ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಆಟದ ಬಿಸಿ ಏರ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ದಿನದಿಂದ ದಿನಕ್ಕೆ ಆಟದಲ್ಲಿ ಜಿದ್ದಾಜಿದ್ದಿ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.